ಆಯಸ್ಸು ಮತ್ತು ನೆನಪು. ಆಯಸ್ಸು ಹೆಚ್ಚಾಗಬಾರ್ದು. ಕಣ್ಣುಗಳು ಮಂದವಾಗಿ, ಕಿವಿಗಳು ಕೆಪ್ಪಾಗಿ, ನಾಲ್ಗೆ ತೊದಲಿ, ಕೀಲಿಗಳು ಸವದು ಹಲ್ಲು ಬಿದ್ದು, ಸ್ವಂತ ಮನಸ್ಸಿಗೆ ಸಾಕು ಸಾಕು ಅನ್ನೋಷ್ಟು ಆಯಸ್ಸಿರಬಾರ್ದು. ಅಷ್ಟರ ಮೇಲಿತ್ತು ಅನ್ನೇ ನೆನಪಿರಬಾರ್ದು. ಕರ್ಮಾರಿ ಮೂರನೇ ವಯಸ್ಸಿನಲ್ಲಿ ಇನ್ನೂ ಚಡ್ಡಿ ಹಾಕೊಳಕ್ಕೆ ಶುರು ಮಾಡಿರಲಿಲ್ಲ. ಆ ವಯಸ್ಸಿನ ಘಟನೆಗಳ ವಿವರ ಇನ್ನೂ ಹಸರಾಗಿ ನೆನಪಿದೆ. ನೋವು ಕೊಡುತ್ತೆ. ಶಾಪಗಳು, ಅತಿ ಆಯಸ್ಸು, ಮಿತಿ ಮೀರಿದ ನೆನಪು, ಇವು ವರಗಳಲ್ಲ, ಶಾಪಗಳು. ನನ್ನ ಕಣ್ಣೆದುರಿಗೆ ನಾನು ಹುಟ್ಟು ಹಾಕಿದ್ದೆಲ್ಲ ನಶಿಸ್ತಿದೆ. ಮಕ್ಕಳಿಗೆ ವಯಸ್ಸಾಗ್ತಿದೆ, ಮೊಮ್ಮಕ್ಕಳಿಗೆ ಚಾಳೇಶ. ಜತನವಾಗೊಳಿಸಿ, ಮೈ ಬಗ್ಸಿ, ದುಡ್ದು ಕಟ್ಟಿದ ಸುಂದರ ಮನೆ ಬಣ್ಣ ಮಾಸಿ, ಮಾಡಿನ ಗಾರೆ ಉದುರ್ತಿದೆ. ನೋವಾಗತ್ತೆ ಮನಸ್ಸಿಗೆ. ವಯಸ್ಸಲ್ಲಿ ಹಗಲುಗನ್ಸ ಕಾಡಿದ ಅಪ್ಸರೆಯರೆಲ್ಲ ವಯಸ್ಸಾದ ಶಾಪಗ್ರಸ್ತ ಛಾಯೆಗಳಾಗಿ ತೇಲ್ತಾರೆ ನೋಡಿ. ನೋವಾಗತ್ತೆ. ನಂಬ್ತೀರಾ? ಶರ್ಮಿಳಾ ಟಾಗೋರು, ವಹೀದಾ ರೆಹಮಾನ್. ನಂಬ್ತೀರಾ? ಕನ್ನಡಕ ಹಾಕ್ತಾರೆ. ವಯಸ್ಸಾಗಿದೆ, ನೋವಾಗುತ್ತೆ. ಆಯಸ್ಸು ಮತ್ತು ನೆನಪು ಶಾಪಾರಿ. ನಾನು ವೃತ್ತಿಯಲ್ಲಿ ವೈದ್ಯ, ಕಾರ್ಡಿಯಾಲಜಿಸ್ಟು, ಹಾರ್ಟ್ ಸ್ಪೆಷಲಿಸ್ಟು, ಸರ್ಜನ್ನು. ಹೃದಯ, ಕವಾಟ, ರಕ್ತಧಮನಿ, ಅದರ ಮಾಂಸಖಂಡ, ಇವೆಲ್ಲ ವಿಷಯದಲ್ಲಿ ನಾನು ಅಥಾರಿಟಿ. ಇದು ನಾನು ಹುಟ್ಟು ಹಾಕಿದ ಸಂಸ್ಥೆ. 40 ವರ್ಷ ಆಯಿತು. ಇನ್ನು 10 ವರ್ಷಕ್ಕೆ ಗೋಲ್ಡನ್ ಜೂಬ್ಲಿ. ನಾನು ಹುಟ್ಟು ಹಾಕಿದಾಗ 2 ಕೋಣೆ ಸಣ್ಣ ಆಸ್ಪತ್ರೆ, ವಾರಕ್ಕೆ 2 ಸ್ಟೆಂಟು, ತಿಂಗಳಿಗೊಂದು ಬೈಪಾಸ್ ಆದರೆ ಅದು ಸಾಧನೆ. ಈಗ 100 ಕೋಣೆ ಸುಸಜ್ಜಿತ ಹೈಟೆಕ್ ಹಾಸ್ಪಿಟಲ್, ದಿನಕ್ಕೆ 20 ಸ್ಟೆಂಟು, 2-3 ಬೈಪಾಸ್, ಆಗಾಗ ಓಪನ್ ಹಾರ್ಟು. ಸ್ಪೆಷಲಿಸ್ಟ್ಗಳಿಂದ ಹಿಡಿದು ಕೊನೆ ವಾರ್ಡ್ ಬಾಯ್ ತನಕ ಲೆಕ್ಕ ಹಾಕಿದ್ರೆ 500 ಜನ ಕೆಲಸ ಕೊಟ್ಟಿದೆ ಈ ಸಂಸ್ಥೆ. ಬದಲಾಗಿದೆ, ಕಾಲ ಬದಲಾಗಿದೆ. ನಾನು ಓದಿದ ಕಾಲದಲ್ಲಿ ರಾಜ್ಯಕ್ಕೊಂದೇ ಮೆಡಿಕಲ್ ಕಾಲೇಜ್, 5 ವರ್ಷ ವ್ರತವಾಗಿ ಓದಬೇಕು. ಅದು ಏನೋ ಮೆರಿಟ್ ಬಂದು ಸೀಟ್ ಸಿಕ್ಕಿ ಆಮೇಲೆ ಕೆಲಸ ಶುರು ಮಾಡಿ, ಜೊತೆಗೆ ಸ್ಪೆಷಲೈಸೇಷನು. ಅವಕಾಶವಾದಾಗ ಹೊರದೇಶಕ್ಕೆ ಹೋಗಿ ಅಲ್ಲೊಂದೆರಡು ಡಿಗ್ರಿ ದುಡ್ಡು ಸಂಪಾದಿಸಿ ಬಂದು ನಿಂತ್ರೆ ನೋಡಿ ಸ್ಪೆಷಲಿಸ್ಟ್. ವೈದ್ಯೋ ನಾರಾಯಣೋ ಹರಿ ಅಂತ ಕರೆದ್ರು. ಈಗ ಬೇರೆ. ನಗರಕ್ಕೆ 4 ಕಾಲೇಜ್, ಮೆರಿಟ್ ಬೇಕಂತ ಏನಿಲ್ಲ, ಸ್ಪೆಷಲೈಸೇಷನ್ನು ಹಣಕ್ಕೆ ಸಿಗುತ್ತೆ. 1 ಕೋಟಿ. ಮೆರಿಟ್ ಇರೋರು ಇಲ್ಲಿ ವಾತಾವರಣ ಕುಸುರು ಕಟ್ಟಿ ದೇಶ ಬಿಡ್ತಿದ್ದಾರೆ. ಇಲ್ಲದ ಸುಮಾರು ಜನ ಇಲ್ಲಿ ವೃತ್ತಿ ಮುಂದುವರಿಸ್ತಿದ್ದಾರೆ. ಅಪ್ಪ ಸರ್ಕಾರದ ಕಾಂಟ್ರಾಕ್ಟರು, ಅಪ್ಪ ರಿಯಲ್ ಎಸ್ಟೇಟ್, ಅಪ್ಪ ಸರ್ಕಾರದ ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿ. ಹಂದಿವಾಸಿರಿ ಹೊಲ್ಸ್ ತಿಂದ್ರು ಬಿಸಿ ಬಿಸಿಯಾಗಿ ತಿಂದು ಹೋಗುತ್ತೆ. ಹಾರಿದ್ದು ಮೂಸಲ್ಲ, ಇವ್ರದಿನ್ನೋ ಹತ್ತ. ರಸ್ತೆಗೆ ಹಾಕೋ ಟಾರ್ ಉಳಿಸ್ತಾರೆ, ಡ್ಯಾಮ್ ಕಟ್ಟೋ ಸಿಮೆಂಟ್ ಉಳಿಸ್ತಾರೆ, ಬಡವರು ಅನ್ನ ಕಿತ್ಕೋತಾರೆ, ಬೋಕ್ಸಕ್ಕೆ ಕನ್ನ. ಹಸುವಿನ ಮೀರಿದ ಹೊಲ್ಸ್ ತಿಂದು ಮುಂದಿನ 3 ಪೀಳಿಗೆಗೆ ಗುಡ್ಡೆ ಹಾಕ್ತಾರೆ. ಆ ಹೊಲ್ಸನ್ನು ಖರ್ಚು ಮಾಡಿ ಡಿಗ್ರಿ, ವೈದ್ಯ ಅನ್ನೋ ಪಟ್ಟ. ಪ್ಲಂಬಿಂಗ್ ಕೆಲಸನೇ ನೇರವಾಗಿ ಮಾಡದೇ ಇರೋ ಅಪ್ಪನ ಮಗ ಬೈಪಾಸ್. ವೈದ್ಯೋ ನಾರಾಯಣೋ ಹರಿ. ಯಾಕೆ? ಯಮ ದೇವ್ರಲ್ವಾ? ರೋಗಿಗೆ ಆಯಸ್ಗಟ್ಟಿ ಇದ್ದು ವೈದ್ಯರ ದಾಳಿ ತಡ್ಕೊಂಡು ಬದುಕೊಳ್ಳಿದ್ರೆ ಹರಿ, ಇಲ್ದಿದ್ರೆ ಯಮ. ಆತ್ಮಕ್ಕೆ ಮುಕ್ತಿ, ದೇಹಕ್ಕೆ ಅಗ್ನಿ, ವಾರಸುದಾರರಿಗೆ ಆಸ್ತಿ.